ನಾಡಿನ ಸಮಸ್ತ ಜನರಿಗೆ ನಾಳೆ ಕನ್ನಡ ರಾಜ್ಯೋತ್ಸವ ಕನ್ನಡ ಪ್ರೇಮಿ ನಾಡದೊರೆ ಅಂತೆಲ್ಲ ಕರಿತೀವಿ. ಇವತ್ತು ಅವರ ಒಂದು ಸಮಾಧಿಯ ಸ್ಥಳ ಏನಿದೆ ಭಾಳಷ್ಟು ವಿವಾದಾತ್ಮಕ ಗೂಡಾಗಿದೆ. ಅದನ್ನು ನಮ್ಮ ಹಿರಿಯರು ತಾಂತ್ರಿಕ ಲೋಪದೋಷಗಳನ್ನೆಲ್ಲ ಅಧ್ಯಯನ ಮಾಡಿ ಅವ್ರದ್ದೇ ಆದ ರೀತಿಯಲ್ಲಿ ವಿವರಣೆ ಕೊಡ್ತಾರೆ. ನಾನು ನನ್ನ ಗ್ರಹಿಕೆ ಆಧಾರದ ಶಕ್ತಿಯಲ್ಲಿ ಹೇಳಬೇಕಾದ್ರೆ ಇಂತಹ ಐತಿಹಾಸಿಕ ಪುರುಷನನ್ನು ಈ ರೀತಿ ವಿವಾದಾತ್ಮಕ ವಿಚಾರಗಳಲ್ಲಿ ಎಳೆತರ್ತಾ ಇರೋದು ಇವತ್ತಿನ ದುರುದ್ದೇಶದ ರಾಜಕಾರಣದ ಜೊತೆಗೆ ನಮ್ಮವರು ಅವತ್ತೂ ಅವರಿಗೆ ದ್ರೋಹ ಮಾಡಿದ್ದಾರೆ, ಇವತ್ತು ಮಾಡ್ತಾ ಇದ್ದಾರೆ ಅನ್ನೋದನ್ನ ಪ್ರಸ್ತುತವಾಗಿ ಕಂಡು ಬರ್ತಾ ಇದೆ. ಇಲ್ಲಿ ಬಹಳಷ್ಟು ಲೋಪದೋಷ ಆಗಿರ್ತಕ್ಕಂಥ ವಿಚಾರ ತಗೊಂಡು ಇಲ್ಲಿ ಸ್ಥಳೀಯರು, ಮುಖಂಡರು ಮತ್ತು ಹೋರಾಟಗಾರರು ಹಿರಿಯರು ಎಲ್ಲ ಅಧ್ಯಯನ ಮಾಡಿ ಎಲ್ಲ ದಾಖಲೆ ಸಮೇತ ಆರೋಪಗಳನ್ನು ಮಾಡ್ತಾ ಇರೋದು. ನೀವು ಆರೋಪ ಮುಕ್ತರಾಗಬೇಕು ಅಂದರೆ ಸತ್ಯಾಸತ್ಯತೆಗಳನ್ನು ಜನರ ನಡುವೆ ಇಡಿ. ನಿಮ್ಮನ್ನು ಯಾರು ಇಲ್ಲಿ ಬೆಟ್ ಮಾಡಿ ಬರಳು ಮಾಡಿ ಯಾವುದೋ ವೈಯಕ್ತಿಕ ದ್ವೇಷದಿಂದ ತೋರಿಸ್ತಾ ಇಲ್ಲ. ಈ ವಿಚಾರ ಪ್ರತಿಯೊಬ್ಬರದು. ಏನು ನಮ್ಮ ಹಜರತ್ ಟಿಪ್ಪು ಸುಲ್ತಾನ್ ಇದ್ದಾರೆ, ಇವರು ಯಾರೋ ಒಬ್ಬರಿಗೆ ಸೀಮಿತ ಅಲ್ಲ, ಇಡೀ ರಾಷ್ಟ್ರ ವ್ಯಾಪಿಸಿದಂತಹ ಒಂದು ಇಡೀ ಬ್ರಿಟಿಷ್ ಸಾಮ್ರಾಜ್ಯದ ವಿರುದ್ಧ ಹೋರಾಡಿ ಮಣಿದಂತಹ ವ್ಯಕ್ತಿಗೆ ನೀವು ಇಲ್ಲಿ ಇಲ್ಲ ಸಲ್ಲದ ಈ ಸ್ಥಳೀಯ ಒಂದು ಲೋಪದೋಷದಲ್ಲಿ ಕ್ಷುಲ್ಲಕ ಕಾರಣಗಳಲ್ಲಿ ಅವ್ರನ್ನ ಇನ್ನೂ ವಿವಾದಾತ್ಮಕ ವ್ಯಕ್ತಿಯಾಗಿ ಉಳಿಸ್ತಾ ಇದ್ದೀರಲ್ಲ, ಇದು ಬಹಳ ಆತಂಕಕಾರಿ ವಿಚಾರ. ಅದನ್ನ ಇಟ್ಕೊಂಡೆ ಇದನ್ನು ಹೋರಾಟ ಮಾಡ್ತಾ ಇದ್ದೀವಿ ಸರ್. ನೋಡಿ, ಸ್ಥಳೀಯರು ಬರ್ತಾರೆ, ಇಲ್ಲಿ ನೀವೇ ನೋಡ್ತಾ ಇರ್ಬೋದು. ನೀವು ಒಂದು ಕ್ಯಾಮ್ರಾ ತಗೊಂಡೋಗಿ ನೋಡಿದ್ರೆ ಇದನ್ನ ಏನು ಈ ಐತಿಹಾಸಿಕ ಸ್ಥಳ ಇರಬೇಕು ಆ ರೀತಿ ಇದೆಯಾ ಇಲ್ವಾ ಅನ್ನೋದು ನಿಮ್ಮ ಕ್ಯಾಮ್ರಾ ಕಣ್ಣಿಗೆ ಕಾಣ್ತಾ ಇದೆ. ನಾನೇ ಬಾಯ್ಬಿಟ್ಟು ಹೇಳಬೇಕಾಗಿಲ್ಲ. ಇವತ್ತು ಇಲ್ಲಿ ಮೂಲಭೂತ ಸೌಕರ್ಯಗಳ ಕೊರತೆ ಇದೆ. ಬರ್ತಕ್ಕಂತಹ ಪ್ರವಾಸಿಗರಿಗೆ ಭಾಳಷ್ಟು ಲೋಪದೋಷಗಳು ಉಂಟಾಯ್ತದೆ. ಕೂತ್ಕೊಂಡು ಊಟ ಮಾಡೋಕ್ಕೆ ಒಂದು ವ್ಯವಸ್ಥೆ ಇಲ್ಲ. ಮಹಿಳೆಯರು ಬರ್ತಾರೆ, ಸ್ವಚ್ಛವಾಗಿರ್ತಕ್ಕಂಥ ಒಂದು ಟಾಯ್ಲೆಟ್ ವ್ಯವಸ್ಥೆ ಇಲ್ಲ. ಪ್ರತಿಯೊಂದಕ್ಕೂ ಇನ್ಕಮ್ ಇದೆ. ಒಂದು ಪಾರ್ಕಿಂಗಿಂದ ಹಿಡಿದು ಆದಾಯಕ್ಕೆ ಮುಗಿ ಬೀಳ್ತಾ ಇದ್ದಾರೆ. ಸೌಲಭ್ಯ ಕಲ್ಪಿಸೋದ್ರಲ್ಲಿ ಯಾರಿಗೂ ಇಚ್ಛಾಶಕ್ತಿ ಇಲ್ಲ. ಬರ್ತಕ್ಕಂಥ ರಸ್ತೆಗಳು ನೋಡ್ತಾ ಇರ್ಬೋದು ನೀವು, ಗುಂಡಿ ಬಿದ್ದಿದೆ. ವಿದ್ಯುತ್ ದೀಪಗಳಿಲ್ಲ. ಬರ್ತಕ್ಕಂಥ ಮುಂಭಾಗದ ದ್ವಾರದಲ್ಲಿ ನೀವು ನೋಡ್ತಾ ಇರ್ಬೋದು ಗುಂಡಿ ಬಿದ್ದಿದೆ. ಇದು ಎಲ್ಲ ನೋಡ್ತಾ ಇದ್ರೆ ಆಡಳಿತ ಅಂತ ನೀವು ಮಾಡಿಕೊಂಡು ಒಂದು ಸಮಿತಿ, ಅದಕ್ಕೆ ಒಂದು ಸಲಹಾ ಸಮಿತಿ, ಉಪ ಸಮಿತಿ ಎಲ್ಲ ಜೋಡಿಸ್ಕೊಂಡು ನೀವು ಏನು ಆಡಳಿತ ಕೊಡ್ತಾ ಇದ್ದೀರಾ ಅನ್ನೋದೇ ಪ್ರಶ್ನೆ. ಆಡಳಿತ ವಿರುದ್ಧವಾಗಿ ನಾನು ವೈಯಕ್ತಿಕವಾಗಿ ನನ್ನ ಗ್ರಹಿಕೆ ಶಕ್ತಿಯಿಂದ, ಇನ್ನು ಉಳಿದ ವಿಚಾರ ನಮ್ಮ ಹಿರಿಯರೆಲ್ಲ ಮಾತಾಡ್ತಾರೆ. ಅವ್ರಿಗೆ ಏನು ಒಂದು ಕಾನೂನಾತ್ಮಕವಾಗಿ ಒಂದು ತಪ್ಪು ನಡೆದಿದ್ದಾವೆ ಅದನ್ನೆಲ್ಲ ಅವರು ಕಾನೂನಾತ್ಮಕವಾಗಿ ವಿವರಿಸ್ತಾರೆ. ನಾನು ಇಲ್ಲಿ ಜನರಲ್ ಆಗಿ ಏನು ನನ್ನ ಕಣ್ಣಿಗೆ ಏನು ಗ್ರಹಿಕೆ ಆಗಿದೆ ಅದರ ವಿಚಾರವಾಗಿ ನಾನು ಮಾತಾಡ್ತಾ ಸರ್, MLA ಅಲ್ಲ ಪ್ರಧಾನಮಂತ್ರಿ ಯಾರೇ ಇದ್ರು ಸರ್, ಸ್ಥಾನಮಾನಗಳಿಂದ ಏನು ಅಭಿವೃದ್ಧಿ ಆಗಿಲ್ಲ. ಇಚ್ಛಾಶಕ್ತಿ, ಒಬ್ಬ ಸಾರ್ವಜನಿಕ ಬಂದ್ಬೇಕಾದ್ರೆ ಇಲ್ಲಿ ಕಸ ಗುಡಿಸ್ಬಿಟ್ಟು ಇಚ್ಛಾಶಕ್ತಿ ತೋರಿಸ್ತಾನೆ. ಅಧಿಕಾರದಲ್ಲಿ ಇರೋನ್ಗೆ ಇಚ್ಛಾಶಕ್ತಿ ಇಲ್ಲ ಅಂದರೆ ಏನು ಮಾಡೋಕ್ಕಾಗಲ್ಲ. ಇದು ಒತ್ತಾಯಪೂರ್ವಕವಾಗಿ ನೀವು ಮಾಡಿ ಅಂತ ಅಲ್ಲ. ಇವತ್ತು ನಾವು ಯಾವುದಾದ್ರೂ ಒಂದು ಸಂವಿಧಾನಿಕ ಹುದ್ದೆಗೆ ಹೋಗಬೇಕಾದ್ರೆ ಏನಂತ ಪ್ರಮಾಣ ವಚನ ತಗೋತಾ ಇದ್ದೀವಿ? ಸಾಂವಿಧಾನಿಕವಾಗಿ ನಾವು ಎಲ್ಲರನ್ನೂ ಸಮಾನವಾಗಿ ತಗೋತೀವಿ, ಕಾನೂನು ಪಾಲನೆ ಮಾಡ್ತೀವಿ, ಭ್ರಷ್ಟಾಚಾರ ಮಾಡಲ್ಲ, ಅನಾಚಾರ ಅತ್ಯಾಚಾರ ಮಾಡಲ್ಲ ಅಂತ ಹೇಳ್ಬಿಟ್ಟೆ ಇವೆಲ್ಲ ನಡೀತಾ ಇರೋದು. ಎಲ್ಲರ ಕಣ್ಣಿಗೆ ಗೊತ್ತಿದೆ. ಅಂಗೈಲಿ ಗಾಯ ಆಗಿರೋದಕ್ಕೆ ಕನ್ನಡಿ ಬೇಕಿಲ್ಲ. ನಮ್ಗೆಲ್ಲರಿಗೂ ಗೊತ್ತು ಎಲ್ಲಿ ತಪ್ಪ